ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲನೂ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದ್ರ ಪಕ್ಕದಲ್ಲಿರೋಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರೆ ನಾನು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ಫಸ್ಟ್ ಬರುತ್ತೆ. ನೀವು ಕೂಡ ನನ್ನೆಲ್ಲ ವೀಡಿಯೋಸ್ನ ನೋಡಿ ಟ್ರೈ ಮಾಡ್ಬೋದು. ಇದು ನಾನು ಮಾಡೋವಂಥ ವೀಡಿಯೋಸ್ ಎಲ್ಲರೂ ಕೂಡ ಸ್ವಂತ ನಾನೇ ಟ್ರೈ ಮಾಡ್ತಿರ್ತೀನಿ, ಯಾವುದೂ ಕೂಡ ಫೇಲ್ಯೂರ್ ಆಗಿರೋಲ್ಲ. ಇವಾಗ ಒಂದು ವೀಡಿಯೋಲಿ ಒಂಥರ ತೋರಿಸ್ಬಿಟ್ಟು ಆಮೇಲೆ ವೀಡಿಯೋ ಆಫ್ ಮಾಡಿಬಿಟ್ಟು ಇನ್ನೊಂದು ಥರ ಮಾಡೋ ಅಂಥದ್ದು ಏನೂ ಇಲ್ಲ. ಎಲ್ಲ ಡೈರೆಕ್ಟಾಗಿ ನಾನು ಯಾವ ರೀತಿ ಮಾಡ್ತೀನೋ ಅದೇ ರೀತಿ ನೀಟಾಗಿ ನಾವು ಎಡಿಟ್ ಮಾಡಿರ್ತೀನಿ. ಯಾವುದೂ ಕೂಡ ನಾನು ಕ್ಲಿಪ್ಸ್ನೆಲ್ಲನೂ ಕೂಡ ಎಡಿಟ್ ಮಾಡಿಬಿಟ್ಟು ಹೆಂಗೆಂಗೋ ಹಾಕೋಲ್ಲ. ಹೆಂಗೆ ನಾನು ನೀಟಾಗಿ ಮಾಡಿರ್ತೀನಿ ಅದೇ ರೀತಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ನೀವು ಕೂಡ ಒಮ್ಮೆ ಯಾರ್ದನ ವೀಡಿಯೋಸ್ ನೋಡಿದ್ರು ಕೂಡ ನಿಮ್ಗೆ ಇನ್ಸ್ಪೈರ್ ಆಗಬೇಕು, ಇವ್ರು ಮಾಡಿದರೆ ನಾನು ಕೂಡ ಮಾಡ್ಬೋದು ಅನ್ನೋ ಥರನೇ ಇರಬೇಕು. ಆ ರೀತಿಯೇ ಹೊರತು ನಾನು ವೀಡಿಯೋ ಮಾಡೋದು ಯಾವುದು ಕೂಡ ನಿಮಗೆ ಇಷ್ಟ ಆಗಿಲ್ದಿರೋ ಥರ, ಯೂಸ್ ಆಗಿಲ್ದಿರೋ ಥರ ವೀಡಿಯೋ ಅಂತೂ ನಾನು ಮಾಡೋದಿಲ್ಲ. ಸೊ ಅದಕ್ಕೋಸ್ಕರ ಈಗ ಹೇಗೆ ದೀಪಾವಳಿ ಹಬ್ಬದಲ್ಲಿ ಮಾಡ್ತಾರೆ ಸ್ವೀಟು ಶಂಕರ್ ಪೋಳಿ ಅನ್ನೋದು, ಅದನ್ನು ಹೇಗೆ ಮಾಡೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಬರ್ತೀನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನು ನಿಮಗೆ ಫಸ್ಟು ಹೇಳ್ತೀನಿ. ನೋಡಿ ಏನೇನು ಬೇಕು ಅಂದರೆ 2 ಕಪ್ಪಷ್ಟು ಮೈದಾ ಬೇಕಾಗುತ್ತೆ. ಅದಾದಮೇಲೆ 1/4 ಕಪ್ಪು ಅಥವಾ ಅರ್ಧ ಕಪ್ಪಷ್ಟು ಸಕ್ಕರೆ, ನಿಮಗೆ ಎಷ್ಟು ಬೇಕಾಗುತ್ತೆ ರುಚಿ ನೋಡಿಕೊಂಡು ನೀವು ಸೇರಿಸ್ಕೊಳ್ಳಿ. ನಾನು ಸ್ವಲ್ಪ ಸಕ್ಕರೆ ಕಮ್ಮಿನೇ ಸೇರಿಸ್ಕೊಂಡಿದ್ದೀನಿ, ಸೊ ಅದಕ್ಕೋಸ್ಕರ 1/4 ಕಪ್ಪಷ್ಟು ಸಕ್ಕರೆನ ಸೇರಿಸ್ಕೊಂಡಿದ್ದೀನಿ. ಅದಾದಮೇಲೆ 2 ಸ್ಪೂನಷ್ಟು ತುಪ್ಪ, ಅಥವಾ ನಿಮ್ಗೆ ಜಾಸ್ತಿ ಇಷ್ಟ ಆದರೆ ತುಪ್ಪದ ಫ್ಲೇವರ್ ನೀವು ಜಾಸ್ತಿ ಕೂಡ ಹಾಕೋಬೋದು. ನಾನು ತುಪ್ಪ ಜಾಸ್ತಿ ಇಷ್ಟಪಡಲ್ಲ ಅಂತೂ ಜಸ್ಟ್ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ 1 ಲೀಟರ್ ನೀರು. ಇಷ್ಟು ನೀವು ರೆಡಿ ಮಾಡಿ ಇಟ್ಕೊಳ್ಳಿ. ಇನ್ನೂ ನಿಮ್ಗೆ ಡೀಟೇಲಾಗಿ ಏನು ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾವುದು ಎಷ್ಟಿಷ್ಟು ಕ್ವಾಂಟಿಟಿ ಹಾಕಬೇಕು ಅಂತ. ಸೊ ಅದಕ್ಕೋಸ್ಕರ ಅದನ್ನು ನೋಟ್ ಮಾಡ್ಕೊಳ್ಳಿ. ಒಂದು ಪ್ಯಾನಲ್ಲಿ ನಾನು ಆವಾಗಲೇ ಹೇಳಿದಾಗೆ ನಿಮಗೆ ಈಗ 1 ಕಪ್ಪಷ್ಟು ನೀರಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ, 2 ಸ್ಪೂನಷ್ಟು ತುಪ್ಪ, ಅದಾದಮೇಲೆ 1/4 ಕಪ್ಪಷ್ಟು ಸಕ್ಕರೆ, 3 ಕೂಡ ನೀಟಾಗಿ ಚೆನ್ನಾಗಿ ಕರಗಬೇಕು. ಕರಗ ಮೇಲೆ ಒಂದು ಬೌಲಲ್ಲಿ ನಾನು 2 ಕಪ್ಪಷ್ಟು ಮೈದಾ ಹಾಕ್ಕೊಂಡು, ಇವಾಗ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆನಲ್ಲ ತುಪ್ಪ ಮತ್ತು ನೀರು ಅದಾದಮೇಲೆ ಸಕ್ಕರೆ, ಆ 3 ಕೂಡ ರೆಡಿ ಮಾಡಿಟ್ಟಿದ್ದೆನಲ್ಲ ಅದಕ್ಕೆ ಮೈದಾಗೆ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕಾಗುತ್ತೆ. ನೀವು ಎಷ್ಟು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ತೀರೋ ಅಷ್ಟು ಚೆನ್ನಾಗಿರುತ್ತೆ. ಯಾಕಂದರೆ ತುಂಬ ಬಿಸಿ ಇರುತ್ತೆ, ಕೈಯಲ್ಲಿ ಮಾಡೋಕ್ಕೆ ಹೋಗಬೇಡಿ. ಸೊ ಅದಕ್ಕೋಸ್ಕರ ಫಸ್ಟು ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಸ್ವಲ್ಪ ನೀರು ಬೇಕಿದ್ರೆ ಎಕ್ಸ್ಟ್ರಾ ನೀವು ಹಾಕೊಬೋದು. ನನಗೆ 1 ಸ್ಪೂನ್ ನೀರು ಮಾತ್ರ ಇಡಿಸ್ತು, ಸೊ ಅದಕ್ಕೋಸ್ಕರ 1 ಸ್ಪೂನ್ ನೀರನ್ನ ಮಾತ್ರ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಒಂದು 10 to 15 ಮಿನಿಟ್ಸ್ ಆದರೂ ಅಟ್ಲೀಸ್ಟ್ ಬಿಡಲೇಬೇಕಾಗುತ್ತೆ. ಯಾಕಂದರೆ ನೆನೆದ್ರೆ ತುಂಬ ಟೇಸ್ಟ್ ಬರುತ್ತೆ ಅಂತ. ಸೊ ಅದಕ್ಕೋಸ್ಕರ ಅದಾದಮೇಲೆ 2 ಪೋರ್ಷನ್ ಆಗಿ ಮಾಡ್ಕೊಳ್ಳಿ. ನಾನು 2 ಪೋರ್ಷನ್ ಆಗಿ ಮಾಡ್ಕೊಂಡು, ನೀವು ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗುತ್ತೆ, 2 ಅಥವಾ 1. ನಾನು ಮಾಡಿದ್ನಲ್ಲ 2 ಕಪ್ ಹಾಕಿದ್ನಲ್ಲ ಅದ್ರ ಬದಲು ನೀವು 1 ಕಪ್ಪು ಕೂಡ ಹಾಕ್ಕೊಂಡು, ಅದರಲ್ಲಿ ನೀವು ನಾನು 1/4 ಕಪ್ ಸಕ್ಕರೆ ಹಾಕಿರೋ ಬದಲು ನೀವು 1/3 ಅಂತ ಹೇಳ್ತಾರಲ್ಲ ಅಷ್ಟು ಕೂಡ ನೀವು ಹಾಕ್ಕೊಂಡು ಮಾಡ್ಕೊಬೋದು. ಅದಾದ್ಮೇಲೆ ತುಪ್ಪನೂ ಕೂಡ 1 ಸ್ಪೂನು ಅರ್ಧ ಸ್ಪೂನ್ ಹಾಕ್ಕೊಂಡು ಇದೇ ರೀತಿ ನೀವು ಅರ್ಧನೂ ಕೂಡ ಮಾಡ್ಕೊಬೋದು, ಡಬಲು ತ್ರಿಬಲ್ ಯಾವ ರೀತಿ ಆದರೂ ಮಾಡ್ಕೊಬೋದು. ಅದಾದಮೇಲೆ ಚೆನ್ನಾಗಿ ಲಟ್ಟಿಸ್ಬೇಕು. ಫಸ್ಟು ಫ್ಲೋರ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಿ. ಅದಾದಮೇಲೆ ನೀಟಾಗಿ ಸ್ವಲ್ಪ ಮೈದಾನ ಸ್ಪ್ರಿಂಕಲ್ ಮಾಡಿಬಿಟ್ಟು ನೀಟಾಗಿ ಫಸ್ಟ್ ನಾನು ಕೈಯಲ್ಲಿ ಈ ರೀತಿ ಚಪ್ಪಟೆ ಮಾಡಿಕೊಂಡು ಅದಾದಮೇಲೆ ಈ ರೀತಿ ನೀಟಾಗಿ ಲಟ್ಟಿಸಾದ್ಮೇಲೆ ಗೊತ್ತಿರುತ್ತಲ್ಲ ನಿಮಗೆ ಯಾವ ಶೇಪಿಗೆ ಬೇಕಾದರೂ ನೀವು ಕಟ್ ಮಾಡ್ಕೊಬೋದು. ನಾನು ಇಲ್ಲಿ ಸ್ಕ್ವೇರ್ ರೀತಿ ಮಾಡ್ಕೊಳ್ಳೋಣ ಅಂತ ಸಣ್ಣಕ್ಕೆ ಕಟ್ ಮಾಡ್ತೀನಿ. ಆಲ್ಮೋಸ್ಟ್ ನೀವು ಶಂಕರ್ ಪೋಳಿ ನೋಡಿರೋದಂದರೆ ಎಲ್ಲನೂ ಕೂಡ ಇದೇ ಶೇಪಲ್ಲಿ ಇರುತ್ತೆ ಅನ್ಬೋದು. ನಿಮಗೆ ಇನ್ನೂ ಇಷ್ಟ ನನಗೆ ರೌಂಡ್ ಥರನೂ ಬೇಕಾದ್ರೂ ರೌಂಡ್ ಥರ ಮಾಡ್ಕೊಬೋದು, ಅಥವಾ ಕಟ್ಟರ್ ಯೂಸ್ ಮಾಡ್ಕೊಬೋದು. ಯಾವ ಶೇಪಲ್ಲಾದರೂ ಮಾಡ್ಕೊಳ್ಳಿ, ಟೇಸ್ಟ್ ಮಾತ್ರ ಒಂದೇ ಥರ ಇರುತ್ತೆ. ಶೇಪು ನಿಮ್ಗೆ ಇಷ್ಟ, ಯಾಕಂದರೆ ನಿಮಗೆ ಯಾವ ರೀತಿ ಇಷ್ಟ ಆಗುತ್ತೋ, ಮಕ್ಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಬೋದು. ಮಕ್ಕಳು ಸ್ನ್ಯಾಕ್ಸ್ ಬಾಕ್ಸಿಗೂ ಕೂಡ ನೀವು ಹಾಕಿಬಿಟ್ಟು ಕಳಿಸ್ಬೋದು. ಇದು ಒಂಥರ ಅನ್ಹೆಲ್ತಿ ಥರನೇ ಫ್ರೈಡ್ ಐಟಮ್ ಅಲ್ವಾ. ಸೊ ಒಕೇಶ್ನಲಿ ಯಾವಾಗಾದ್ರೂ ಹಾಕಿದ್ರೆ ಏನು ಕೂಡ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನೀವು ಯಾವ ರೀತಿ ಆದರೂ ನಿಮ್ಮ ಮಕ್ಳಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ರೀತಿ ಮಾಡ್ಕೊಳ್ಳಿ. ಯೂಶ್ವಲಿ ಎಲ್ಲನೂ ಕೂಡ ಟ್ರೆಡಿಷ್ನಲ್ ವೇ ಎಲ್ಲ ಕೊಡು ಇದೇ ರೀತಿ ನೀಟಾಗಿ ಕಟ್ ಮಾಡೋದು. ನಾನು ಇಲ್ಲ ಡೀಟೇಲಾಗಿ ನಿಮಗೆ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ, ಯಾಕಂದರೆ ಒಂದು ಕ್ಲಿಪ್ಪಿಂಗ್ ಕೂಡ ನಿಮಗೆ ಮಿಸ್ ಆಗಬಾರ್ದು ಮತ್ತು ನಿಮ್ಗೆ ಒಂದು ಕೂಡ ಡೌಟ್ ಬರಬಾರ್ದು ಅಂತ ನಾನು ಎಲ್ಲನೂ ಕೂಡ ನೀಟಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಕೂಡ ಆಲ್ಮೋಸ್ಟ್ 1 2 to 3 ಟೈಮ್ಸ್ ಈ ರೆಸಿಪಿನ ಮಾಡಿ ಟ್ರೈ ಮಾಡಿದ್ದೀನಿ. ನನಗೆ ಚೆನ್ನಾಗಿ ಬಂತು, ನನಗೂ ಟೇಸ್ಟ್ ಇಷ್ಟ ಆಯಿತು ಅಂತಲೇ ನಾವು ಮಾಡ್ತಾ ಇರೋವಂಥ ರೆಸಿಪಿ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಇಷ್ಟ ಆಗುತ್ತೆ. ನೀವು ಕೂಡ ಈ ರೀತಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತಿದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ. ನನ್ನ ವೀಡಿಯೋಸ್ ನೋಡಿ ಮಾಡೋದ್ರಿಂದ ನಿಮ್ಗೆ ಯಾವತ್ತೂ ಲಾಭನೇ ಆಗೋದು ಹೊರತು ಯಾವತ್ತೂ ನಿಮಗೆ ನಷ್ಟನೂ ಆಗೋದಿಲ್ಲ ಅಂತ ಹೇಳ್ತೀನಿ. ಯಾಕಂದರೆ ನಾನು ಆ ರೀತಿ ಮಾಡಿರ್ತೀನಿ ನನ್ನ ವೀಡಿಯೋಸು ಕಷ್ಟ ಬಿದ್ದು ಮಾಡ್ತಾಯಿದ್ದೀನಿ. ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ ಅಂತಲೇ ಕೇಳ್ತಿದ್ದೀನಿ. ನಾನು ಕೂಡ ಒಂದು ವೀಡಿಯೋಸ್ ಮಾಡಬೇಕು ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ 5 to 6 ನಿಮಿಷ ಹಾಕ್ತೀನಿ. ಅದಕ್ಕೆ ಮುಂಚೆ ನಾನು ಒಂದು 2 to 3 ಅವರಷ್ಟು ಸ್ಟ್ರಗಲ್ ಪಟ್ಟು ಮಾಡ್ತಾಯಿದ್ದೀನಿ ವೀಡಿಯೋಸು. ನಿಮ್ಮ ಸಪೋರ್ಟ್ ನನಗೆ ಬೇಕಾಗುತ್ತೆ. ನೀವು ಏನಿಲ್ಲ, ನೀವು ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನನಗೆ ಅದೊಂದೇ ದೊಡ್ಡ ಸಪೋರ್ಟ್ ಅಂತ ಕೇಳ್ಕೊತ. ಸೊ ಅದಕ್ಕೋಸ್ಕರ ಈ ವಿಡಿಯೋದು ನಾನು ಇದೇ ರೀತಿ ನಿಮಗೆ ಹೇಳ್ತಿರೋದು.
ಸೊ ಇವಾಗ ಎಣ್ಣೆನ ಚೆನ್ನಾಗಿ ಕಾಯಕ್ಕೆ ಇಡಬೇಕಾಗುತ್ತೆ. ಎಣ್ಣೆನ ಚೆನ್ನಾಗಿ ಕಾಯಕ್ಕೆ ಇಟ್ಬಿಟ್ಟು ಆಮೇಲೆ ಒಂದೊಂದೇ ನೀಟಾಗೆ ಬಿಟ್ಕೊತಾ ಬನ್ನಿ. ಸಪ್ರೇಟ್ ಮಾಡ್ಕೊಂಬಿಡಿ, ಹಾಗೆ ಓಲಾಗಿ ಹಾಕ್ಬಿಟ್ರೆ ಎಲ್ಲ ಕೂಡ ಅಂಟ್ಕೊಂಡ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಒಂದೊಂದೇ ನೀಟಾಗೆ ಬಿಟ್ಕೊತಾ ಬರಬೇಕು. ಫಸ್ಟು ಚೆನ್ನಾಗಿ ಕಾಯಿಸ್ಬೇಕು ಎಣ್ಣೆ, ಚೆನ್ನಾಗಿ ಅಂದರೆ ಹೊಗೆ ಬರೋ ರೀತಿ ಕಾಯಿಸ್ಬಿಟ್ಟು ಒಂದು 2 ನಿಮಿಷ ಆಫ್ ಮಾಡಿ ಇಟ್ಬಿಡಿ. ಮತ್ತೆ ಹಾಕ್ಕೊತಾ ಬನ್ನಿ. ಹೊಗೆ ಕಾಯಿಸಿದ ತಕ್ಷಣ ಅದು ಹಾಕಿದ ತಕ್ಷಣ ನಾವೇನಾಗುತ್ತೆ ಎಲ್ಲ ಬ್ಲ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ, ಒಳಗಡೆ ಏನು ಕೂಡ ಬೆಂದಿರೋದಿಲ್ಲ. ಸೊ ಅದಕ್ಕೋಸ್ಕರ ಚೆನ್ನಾಗಿ ಹೊಗೆ ಬರೋ ರೀತಿ ಕಾಯಿಸ್ಬಿಟ್ಟು ಅದಾದಮೇಲೆ ಸ್ವಲ್ಪ ಆಫ್ ಮಾಡಿಬಿಟ್ಟು ಅದಾದಮೇಲೆ ಮತ್ತೆ ಈ ರೀತಿ ಹಾಕ್ಕೊಳ್ತಾ ಒಂದೊಂದೇ ಶಂಕರ್ ಪೋಳಿಗಳನ್ನ ಕರ್ಕೊಳ್ತಾ ಬನ್ನಿ. ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮ್ ಇಟ್ಕೊಂಡೆ ಕರೀರಿ. ಹೈ ಫ್ಲೇಮ್ಲಂತೂ ಯಾವುದೇ ಕಾರಣಕ್ಕೂ ಇಕ್ಕೋಕೆ ಹೋಗ್ಬೇಡಿ. ಇಟ್ಟುಬಿಟ್ರೆ ಒಳಗಡೆ ಮಾತ್ರ ಎಲ್ಲ ಹಸಿ ಗಿದ್ದಿ ಮೇಲೆ ಮಾತ್ರ ಕಲರ್ ಬಂದುಬಿಟ್ಟಿರುತ್ತೆ. ಆವಾಗ ನಿಮಗೆ ತಿನ್ನೋಕ್ಕಂತೂ ಇಷ್ಟನೂ ಆಗೋಲ್ಲ. ಇನ್ನೂ ನಾವು 1 ಮಂತ್ವರೆಗೂ ಸ್ಟೋರ್ ಮಾಡ್ತೀವಿ ಅಂದರೆ ಆಗೋದೇ ಇಲ್ಲ, ಯಾಕಂದರೆ ನಾವು ನೀಟಾಗಿ ಬೆಂದಿರಲ್ವಲ್ಲ ಒಳಗಡೆ. ಅದಕ್ಕೋಸ್ಕರ ಎಲ್ಲನೂ ಕೂಡ ಸ್ಮೆಲ್ ಬಂದುಬಿಡುತ್ತೆ. ಸೊ ಅದಕ್ಕೋಸ್ಕರ ನೀಟಾಗೆ ತಾಳ್ಮೆಯಿಂದ ನೀವು ಪೇಷನ್ಸಿಂದ ಮಾಡಬೇಕು ಅಂತ ಹೇಳ್ತೀನಿ ಈ ರೆಸಿಪಿನ. ಏನಿಲ್ಲ, ನಾರ್ಮಲ್ಲು ಚಪಾತಿ ಥರ ಎಲ್ಲ ಕಲಿಸ್ಬಿಟ್ಟು ಒತ್ಬಿಡೋದಾಗುತ್ತೆ. ಇದು ಬೇಯಿಸೋ ಅಂಥದ್ದು ನೀವು ಪೇಷನ್ಸಾಗಿ ಸ್ವಲ್ಪ ಮಾಡಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಕೂಡ ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗೇ ಬೇಯಿಸಿದೆ. ನಾನು ಹಂಗೆ ನೀಟಾಗೆ ಬೇಯಿಸಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೋಸ್ಕರ ನಾನು ಒಂದು ಟೈಮ್ ಮಾಡಿಬಿಟ್ಟಿದ್ದೆ ಹಂಗೆ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು, ಅದು ಎಲ್ಲನೂ ಕೂಡ ಬೆಂದಿರಲಿಲ್ಲ. ಸೊ ಅದಕ್ಕೋಸ್ಕರ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಈ ಸಜೆಷನ್ನ. ನೀವು ಕೂಡ ಈ ಟಿಪ್ನ ಫಾಲೋ ಮಾಡಿ, ನಿಮಗೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ಗೋಲ್ಡನ್ ಕಲರ್ ಬಂದರೆ ಸಾಕು. ಮತ್ತು ನನಗೆ ಇನ್ನೂ ರೋಸ್ಟ್ ನಂಗೆ ತುಂಬ ಇಷ್ಟ ಆಗುತ್ತೆ ಎಕ್ಸ್ಟ್ರಾ ಅನ್ನೋರು ಮತ್ತು ರೋಸ್ಟಾಗೂ ಕೂಡ ಇಟ್ಕೊಂಡು ನೀವು ಕೂಡ ಮಾಡ್ಕೊಂಡು ತಿನ್ಬೋದು ಅನ್ಬೋದು. ನಾನು ಯಾವಾಗಲೂ ವಾಯ್ಸ್ ಓವರ್ ಕೊಡೋ ಉದ್ದೇಶ ಏನಂದರೆ, ನಾವು ಯಾವುದೊಂದು ರೆಸಿಪಿ ಮಾಡಿದ್ರೆ ಅದ್ರ ಸೌಂಡ್ ನಿಮ್ಗೆ ಗೊತ್ತಿರುತ್ತಲ್ಲ, ನಿಮ್ಮ ಕುಕ್ಕಿಂಗ್ ಮಾಡೋಕ್ಕಾರೆ ಯಾವ ರೀತಿ ಸೌಂಡ್ ಬರುತ್ತೆ, ನಾವು ಏನೇ ಐಟಮ್ ಒಂದು ಸ್ಟಿರ್ ಮಾಡಿದ್ರೆ ಅದ್ರ ಸೌಂಡು, ಪಾತ್ರೆ ಸೌಂಡ್ ಎಲ್ಲನೂ ಕೂಡ ಬರುತ್ತೆ, ಅದು ಇರಿಟೇಟ್ ಆಗುತ್ತೆ ಒಬ್ಬೊಬ್ರಿಗೆ ಅಂತ ನಾನು ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ನಾನು ಕೂಡ ಒಂದು ಟೈಮ್ ವಾಯ್ಸ್ ಓವರ್ ಕೊಡ್ದಂಗೆ ಹಾಗೆ ವೀಡಿಯೋ ಮಾಡಬೇಕು, ಮಾಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.